ಕಾರ್ಮಿಕರಿಲ್ಲ, ರೈತರಿಲ್ಲ ಅಂದ್ರೆ ಹೊಟ್ಟೆಗೆ ಅನ್ನನೂ ಇಲ್ಲ, ನಮ್ ಕೆಲಸ ಮಾಡಕ್ ಕಾರ್ಮಿಕರು ಯಾರು ಇಲ್ಲ. ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ ಇಂದು ಒಂದು ಕಾರ್ಮಿಕರ ವೇದಿಕೆ ಇವತ್ತೇನು ವಿಜಯ ಕರ್ನಾಟಕ ಸಂಘ 5ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಮಿಕರಿಗೆ ಸಿಗ್ತಕ್ಕಂಥ ವಿವಿಧ ಸೌಲಭ್ಯಗಳ ವಿತರಣೆ ಮತ್ತು ಇವತ್ತು ಹೆಣ್ಣು ಮಕ್ಕಳು ಆಟೋ ಓಡಿಸ್ತಾ ಇರ್ತಕ್ಕಂಥ ಏನು ಅಡುಗೆ ಮನೆಯಲ್ಲೇ ಇರಬೇಕು ಹೆಣ್ಣು ಮಕ್ಕಳು ಕಾಲ ಇತ್ತು. ನಾವೇನು ಕಡಿಮೆ ಇಲ್ಲ, ನಾವು ಗಂಡಸರಿಗಿಂತ ಹೆಚ್ಚಾಗಿ ದುಡಿಮೆ ಮಾಡ್ತೀವಿ ಅಂತೇಳಿ ಆಟೋ ಸ್ಟೇರಿಂಗ್ ಇತ್ತು ನಮ್ಮ ಹಿಂದಕ್ಕೆ ಹೋಗಿ ಹಂಗೆ ಹಂಗೆ ನಿಂತ್ಕೊಳ್ಳಿ. ಈ ಕಡೆ ನೋಡಿ. ರಾಜ್ಯಾಧ್ಯಕ್ಷರಾದಂತ ರಾಜು ಅವರು, ಪ್ರಧಾನ ಕಾರ್ಯದರ್ಶಿ ಬಸವರಾಜು, ನಮ್ಮ ಉಪಾಧ್ಯಕ್ಷರು ಗಿರಿವಾಸ ನಾಯ್ಡು, ನಮ್ಮ ಕಾರ್ಯಾಧ್ಯಕ್ಷರು ರಾಮಾಚಾರ್ಯ, ನಮ್ಮ ಸಂಘಟನಾ ಕಾರ್ಯದರ್ಶಿ ಶಿವರಾಜು, ರಾಜಶೇಖರ್ ಅವರು, ನಮ್ಮೆಲ್ಲ ಸಂಘಟನೆ ಪದಾಧಿಕಾರಿಗಳು, ಖಜಾನ್ಸಿ ಎಲ್ಲ ಪದಾಧಿಕಾರಿಗಳು ಇದ್ದಾರೆ. ಇವ್ರನ್ನ ವಿನಮ್ರತೆಗೆ ನಾವು ಬೆಲೆ ಮಾಡಿ ಸಾಯಂಕಾಲ ತನಕ ಅವ್ರು ಕೆಲಸ ಮಾಡಿಕೊಡ್ತಾ ಇರ್ತಿದ್ರು. ನಿಮ್ಮಲ್ಲಿ ಮುಖಂಡರಾಗಿದ್ದಾರೆ. ಇದರ ಲಾಭ ನಿಮ್ಮ ಸುದೈವ, ಇದರ ಲಾಭ ಪಡ್ಕೊಳ್ಳಿ. ನೋಡಿ ಇವ್ರನ್ನೆಲ್ಲ ಪ್ರಯತ್ನದಿಂದ ಎಂತ ಕಾರ್ಯಕ್ರಮ ಗುರುತಿಸಿ ಜಾಸ್ತಿ ಮೇಲೆ ಎತ್ತಾರವರು ಈಶ್ವರ ಅವರು. ನಮ್ಗೋಸ್ಕರ ಏನ್ ಮಾಡುದಿಲ್ಲ ಅವ್ರು, ಏನ್ರಿ ನಿಮ್ಗೋಸ್ಕರ ಏನ್ ಮಾಡುದಿಲ್ಲ. ಉಳಿದವರೆಲ್ಲ ಇಂಥ ಕ್ಷೇತ್ರದಲ್ಲಿ 2 ಕೋಟಿ ರೂಪಾಯಿ ಮನೆ ಮಾಡಿರ್ತಾರೆ, 2 ಕೋಟಿ ರೂಪಾಯಿ ಆಸ್ತಿ ಮಾಡ್ತಾರೆ. ಇವ್ರು ಹೇಳ್ತಾರೆ 2 ಕೋಟಿ ರೂಪಾಯಿ ನಾಳೆ ಮಾಡಿದೆ ಅಂತ ಹೇಳ್ತಾರೆ. ಬಹಳ ಸಂತೋಷ ಆಯ್ತು ನನಗೆ ನೀವು ಕರೆದಿದ್ದಕ್ಕೆ, ನಾಲ್ಕು ಮಾತಾಡಲಿಕ್ಕೆ, ನಿಮ್ಮ ಜೊತೆ ಬೆರೀಲಿಕ್ಕೆ, ನಿಮ್ಮನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ತುಂಬ ಸಂತೋಷ ಆಯಿತು. ಒಂದೇ ದಯವಿಟ್ಟು ಕಾರ್ಮಿಕರಿಗೆ ಸಿಗುವಂಥ ಸೌಲಭ್ಯಗಳ ಬಗ್ಗೆ ತಿಳ್ಕೊಳ್ಳಿ. ದಯವಿಟ್ಟು ನಿಮಗೆ ಅದು ಪಡೀಲಿಕ್ಕಾದ್ರೆ ಈಶ್ವರಿಗೆ ಹೇಳಿ, ಅವ್ನು ಎಲ್ಲಾದ್ರೂ ಹೋಗಿ ಗೆದ್ದಿಗಾದ್ರೂ ಹೋಗಿ ಮಾಡ್ತಾನೆ. ನಾವು ಅವರಿಗೆ ಆ ಲೆವೆಲ್ ಇದೆ, ಖದ್ದರ್ ಇದೆ, ಏನು ಕಡಿಮೆ ಆಗಿಲ್ಲ. 20 ವರ್ಷದಿಂದ ನೋಡ್ತಾ ಇದ್ದೀನಿ, ಇವತ್ತು ಹಂಗೆ ಇದೆ. ಇವತ್ತು ಅದು ಅವಾಜ್ ಹೊರಗಡೆ ನಮ್ಗೆ ಗೊತ್ತಾಗ್ತ ಆಫೀಸ್ನಲ್ಲಿ ಈಶ್ವರ್ ಬರ್ತಾ ಇದ್ದಾರಪ್ಪ ಅಂತ ಹೇಳಿ ನಾವು ಆ ಕಾಯ್ದೆಯ ಕೈಲಾಸದ ಗುರುತಾಗಿ ಬಸವಣ್ಣನವರ ವಿಗ್ರಹವನ್ನ ಇವತ್ತು ನಾವು ತಾಯಿ ಹೆಣ್ಣುಮಕ್ಕಳು ಕೊಡ್ತಾ ಇದ್ದೀವಿ. ಕಾಯ್ದೆಯ ಕೈಲಾಸ ಅಂದ್ರೆ ನೀವೇನು ಕಾಯ್ದೆ ಮಾಡ್ತೀರಿ ಅದನ್ನು ಕೈಲಾಸ ನೋಡಿ, ಅದರಲ್ಲೇ ದೇವರಿರ್ತಾನೆ ಅಂತ ಹೇಳಿ ಬಸವಣ್ಣನವರು ಬುದ್ಧ ಜಗಳ ಅಂಬೇಡ್ಕರ್ ಅವರು ಒಂದೇ ಆಶಯ, ಕಾರ್ಮಿಕರು ಚೆನ್ನಾಗಿರ್ಬೇಕು, ಕಾರ್ಮಿಕರ ಸೌಲಭ್ಯ ಸಿಗ್ಬೇಕು, ಇದೆಲ್ಲ ಒಂದೇ ಆಶಯ ಆಗಿತ್ತು. ಆ ನಿಟ್ಟಿನಲ್ಲಿ ಇವತ್ತು ಕಾಯಕ ಮಾಡುತ್ತಾ ಇರ್ತಕ್ಕಂಥ ನಮ್ಮ ಹೆಣ್ಣು ಮಕ್ಕಳು ಅವರೇ ನಾವು ಸಂಘದಿಂದ ಉತ್ಪೂರ್ವಕವಾದ ಸಾಂಕೇತಿಕವಾಗಿ ನಾವಿವತ್ತು ಸನ್ಮಾನವನ್ನು ಮಾಡ್ತಾ ಇದ್ದೇವೆ. ಪುಷ್ಪಾ ಮೇಡಮ್ ಅವರು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ ಕೆಲಸ? 7 ವರ್ಷದಿಂದ ಆಟೋ ಓಡಿಸ್ತಾ ಇದ್ದಾರೆ. ದಿನ ಎಷ್ಟು 5,000 ಸಂಪಾದನೆ, 100,000 ಒಂದು ದಿನ ಸಂಪಾದನೆ ಮಾಡ್ತಾ ಇದ್ದಾರೆ. ಆಟೋ ಡ್ರೈವರ್ ಆಗಿ ಕೆಲಸ 90,000 ತಮ್ಮ ಹೆಸರು ಎಲ್ಲಮ್ಮ, ನನ್ನ ಸೌದತ್ತಿ ಎಲ್ಲಮ್ಮ ತಾಯಿ ಬಂದ್ಬಿಟ್ಟಂತೆ. ಅವರು ಆಟೋ ಓಡಿಸ್ತಕ್ಕಂಥ ಜೀವನ ಮಾಡ್ತಾ ಇರ್ತಕ್ಕಂಥವ್ರು. ಇವರು ಟ್ರೈನರ್, ಅವರ ಗುರು. ತಮ್ಮ ಹೆಸರನ್ನ ಶಿಲ್ಪಾ ಮೇಡಮ್ ಅವರು ಅಧ್ಯಕ್ಷ ಆಗಿದ್ದಾರೆ ಸಂಘಕ್ಕೆ. ಇವರು ಟ್ರೈನಿಂಗ್ ಕೊಡ್ತಾರೆ ಹೆಣ್ಮಕ್ಳು, ಎದೆ ಕುಂದಂಗಿಲ್ಲ, ಟ್ರೈನಿಂಗ್ ತಗೊಳ್ಳಿ, ಆಟೋನು ನಿಮ್ಗೆ ಸಾಲ ಕೊಡಿಸ್ತೀವಿ. ಒಂದು 10,000 ರೂಪಾಯಿ ಇಟ್ಕೊಂಡು ಬಂದ್ರೆ ಆಟೋ ಸಾಲ ಸಿಗ್ತಕ್ಕಂಥ ಸೌಲಭ್ಯ ಮಹಿಳಾ ನಿಗಮದಲ್ಲಿದ್ದಾವೆ, ಅಂಬೇಡ್ಕರ್ ನಿಗಮದಲ್ಲಿದ್ದಾವೆ. ನೇರವಾಗಿ ಎಲ್ಲ ಗೊತ್ತಿರುತ್ತೆ ಅಧ್ಯಕ್ಷನಿಗೆ. ನೋಡಿ ಅವರು ಕಿತ್ತೂರಾಣಿ ಚೆನ್ನಮ್ಮ ತರ ಇದ್ದಾರೆ, ಪಾತ್ರ ಹಾಕ್ಬಿಟ್ಟು ಕೈ ಕಟ್ಟಿ ಕೊಟ್ಟು ಕಿತ್ತೂರಾಣಿ ಚೆನ್ನಮ್ಮ ತರ ಎದುರು ದುಡ್ಡಾರೆ ಕೊಡ್ತೀನಿ. ಅವರು ಅಧ್ಯಕ್ಷರಾಗಿ ಕೆಲಸ ಮಾಡ್ತಿದ್ದಾರೆ. ತಮ್ಮ ಹೆಸರು ರೇಖಾ ಅವರು ತಿಳ್ಕೊಂಡಿದ್ದ ಚಿಕ್ಕ ವಯಸ್ಸು ಹೆಣ್ಮಗಳಿಗೆ ಈಗಲೇ ಅವರು ಆಟೋ ಬಿಟ್ಟಿಗೆ ಯಾವುದೇ ಎದೆ ಮುಂದಂಗಿಲ್ಲ, ಕಷ್ಟ ಟ್ಯಾಕ್ಸಿ ಓಡಿಸ್ಬೇಕು. ನೀವು ಆಟೋ ಓಡಿಸೋದು ನೆಕ್ಸ್ಟ್ ಟ್ಯಾಕ್ಸಿಗೆ ಹೋಗೋದು. ಕಾರ್ ಡ್ರೈವಿಂಗ್ ಯಾರನ್ನಿದ್ರೆ ಕಳ್ಸ್ಕೊಡಿ, ನಾಳೆಯಿಂದಾನೇ ಪ್ರಾರಂಭ ಆಗ್ತದೆ. ನಾಳೆಯಿಂದ ತಮ್ಮ ಹೆಸರನ್ನ ಇಲ್ಲಿ ನೋಂದಣಿ ಮಾಡ್ಕೊಳ್ಳಿ ಅಂತೇಳಿ
ನಾವು ಅವರು ರಾಜ್ಯದ ಅಧ್ಯಕ್ಷರ ಪರವಾಗಿ ನಾವು ಇವತ್ತು ನಮ್ಮಲ್ಲಿ ಮನವಿಯನ್ನು ಮಾಡ್ತಾ ಇದ್ದೇವೆ. ಈಗ ಇನ್ನೊಬ್ಬ ನಮ್ಮ ಮಹಿಳಾ ನಾಯಕಿ ಸುಜಾತಕ್ಕ ಅವರು ಬಂದಿದ್ದಾರೆ. ಅವರು ಒಂದು ಗೌರವ ಸಮರ್ಪಣೆ. ಅವರು ಸುಜಾತಕ್ಕ ಅವರಿಗೆ ಆವಾಗಿಂದಾನೆ ಇದ್ರು ಅವರು ರಾಮಲಿಂಗ ರೆಡ್ಡಿ ಸಾಹೇಬರು ಈ ಒಂದು ವಾರದಲ್ಲಿ ಗಾಡಿ ಕೊಡಿಸ್ಕೊಟ್ರಲ್ಲ ಹೆಣ್ಮಕ್ಳಿಗೂ ಸಿಂಗಲ್ ಪೇರೆಂಟ್ಗೆ ಫ್ರೀ ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಗೌರ್ಮೆಂಟ್ ಎಸ್ಟಿಮೇಟಲ್ಲಿ ಫ್ರೀ ಟ್ರೈನಿಂಗು. ಆಮೇಲೆ ರಾಮಲಿಂಗ ರೆಡ್ಡಿ ಸಾಹೇಬ್ರೆ 1,000 ಜನಕ್ಕೆ DL ಫ್ರೀ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಅದೇ ತರ ಇವತ್ತು ಆರ್ಟಿಒದಲ್ಲಿ ಪರಿಚಯ ಮಾಡಿಕೊಟ್ಟು 1,000 ಜನಕ್ಕೆ ಫ್ರೀ DL ಮಾಡ್ಕೊಡ್ತಾ ಇದ್ದಾರೆ. ಮತ್ತೆ ಮುಂದಿನ ದಿನಗಳಲ್ಲಿ ಗಾಡಿಗಳು ಕೊಡ್ತೀವಿ ಅಂತ ಹೇಳಿದ್ದಾರೆ. ಸಿಂಗಲ್ ಪೇರೆಂಟ್ ಯಾರೇ ಇದ್ರೆ ಡ್ರೈವಿಂಗ್ ನಾವು ಕಲಿತೀವಿ, ಇಂಟ್ರೆಸ್ಟ್ ಇದ್ರೆ ನಾವು ಬಂದು ನಮ್ಮ ಕಾಲ್ ಮೇಲೆ ನಾವು ನಿಂತ್ಕೊಳ್ತೀವಿ ಅಂದ್ರೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಫೇಸ್ಬುಕ್ ಅಲ್ಲಿ ಇದೆ. ಆಮೇಲೆ ನಮ್ಮ ಆಫೀಸ್ ಹತ್ರ BBMP ಆಫೀಸ್ ಹತ್ರ ನಾವು ಹಾಕಿದ್ದೀವಿ ಪೋಸ್ಟರ್ ಅಲ್ಲಿ. ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಕಾಂಟ್ಯಾಕ್ಟ್ ಮಾಡಿದ್ರೆ ಫ್ರೀ ಟ್ರೈನಿಂಗ್ ನಾವು ಹೇಳ್ಕೊಡ್ತೀವಿ. ಮಾಡಿಸ್ತೀರಲ್ಲ, ಇವತ್ತು 2 ಲಕ್ಷ ಕಾರ್ಡ್ ನಾನು ಕರ್ನಾಟಕದಲ್ಲಿ ಮಾಡಿಸಿದ್ದೀನಿ. ಸಾಹೇಬರು ಬೋರ್ಡ್ ಮೆಂಬರ್ ಮಾಡಿದ್ರು ನನ್ನ, ನಮ್ಮ ಬಚ್ಚಾವರು ಸಾಹೇಬರು, ನಮ್ಮ ಸಾಹೇಬ್ರೆ CEO. ಬೋರ್ಡ್ ಮೆಂಬರ್ ಆಗಿ ನಾನು ಕೂತ್ಕೊಂಡಿಲ್ಲ. ಮೀಟಿಂಗ್ ಹೋಗಿ ಕಾಫಿ ಟೀ ಕುಡ್ಕೊಂಡು ತಿಂಗಳಿಗೆ 2,000 ಕೊಡೋದು ಬೋರ್ಡ್ ಮೀಟಿಂಗ್ಗೆ ತಗೊಂಡು ಕೂತ್ಕೊಳ್ಳಿಲ್ಲ. ನಾನು ನಂದ ಸ್ವಂತ ದುಡ್ಡಾಗ್ತದೆ. ರಥ ರೆಡಿ ಮಾಡಿದ 15 ಲಕ್ಷ ಹಾಕಿ 101 ದಿನ ಇಡೀ ರಾಜ್ಯ ರಥಯಾತ್ರೆ ಮಾಡಿದ್ದೆ. ಏನು ಕಟ್ಟಡ ಕಾರ್ಮಿಕರಿಗೆ ಸೌಲಭ್ಯ ಸಿಗ್ತದೆ, ಏನು ಮಹಿಳೆಯರಿಗೆ ಸೌಲಭ್ಯ ಸಿಗ್ತದೆ, ಏನು ಅಲ್ಪಸಂಖ್ಯಾತರಿಗೆ ಸೌಲಭ್ಯ ಸಿಗ್ತದೆ. ಇಲ್ಲಿ ಸಿದ್ಧಾನಂದ ನಿಂತವನಿಲ್ಲ ಅವನ ಜೊತೆಲಿ ಹಾಕೊಂಡು 101 ದಿನ ಹೆಂಡತಿ ಮಕ್ಕಳ ಮುಖ ನೋಡಿಲ್ಲ ನಾನು. ಇಡೀ ರಾಜ್ಯ, ಪ್ರತಿ ತಾಲೂಕು, ಜಿಲ್ಲೆ. ಆವಾಗ ಈ ಬೋರ್ಡಲ್ಲಿ 2,000 ಜನ ಗೊತ್ತಾಯ್ತಿದ್ದು. ಸ್ಟಾರ್ಟಿಂಗ್ ಅಲ್ಲಿ 2007ರಲ್ಲಿ 15,000 ಜನ, 15,600 ಜನ, 130 ಕೋಟಿ ದುಡ್ಡಿತ್ತು. 130 ಕೋಟಿ ದುಡ್ಡಿತ್ತು ಬೋರ್ಡಲ್ಲಿ. 15,600 ಜನ ಮಾತ್ರ ಮೆಂಬರ್ ಆಗಿದ್ದು. ಬಚ್ಚವರು ಕಾರ್ಮಿಕ ಮಂತ್ರಿಗಳು ಸ್ವಂತ ಕ್ಷೇತ್ರ ಹೊಸಕೋಟೆ ಮೊದಲೇ ಕಾರ್ಡ್ ನಾನೇ ರಿಜಿಸ್ಟರ್ ಮಾಡಿದ್ದೆ, ಯಾರು ಆಗಿರ್ಲಿಲ್ಲ. ಅವಾಗ 60 ರೂಪಾಯಿ ಮಾಡಿದ್ರು. 6 ತಿಂಗಳಿಗೆ 70 ರೂಪಾಯಿ ಕೊಟ್ಟರು. 6 ತಿಂಗಳು 60 ಕೊಟ್ಟರು. 6 ತಿಂಗಳು ಒಂದ್ಸರಿ ರಿನ್ಯೂವಲ್ ಮಾಡ್ಕೊಳ್ಳೋದು. ಅದನ್ನೇ ಯಾರು ಮಾಡ್ಕೊಂತಿರ್ಲಿಲ್ಲ. ಬರೀ 15,000 ಜನ ಇದ್ರು. ಆಗ ಸಾಹೇಬರಿಗೆ ಗಮನಕ್ಕೆ ತಂದು, ಸಾಹೇಬ್ರೆ ಯಾರು ಬರಲ್ಲ, ಮೆಂಬರ್ ಆಗಲ್ಲ, ಇದಕ್ಕೆ ಏನಾರ ಮಾಡಿ ಒಂದು ಗತಿ ಕಾಣಿಸ್ಬೇಕು ಸಾಹೇಬ್ರೆ ಅಂತೇಳಿ ಅವಾಗ ಜಿಲ್ಲಾ ಕೇಂದ್ರಕ್ಕೆ ಹೋಗ್ಬೇಕಾಯ್ತು ನೋಂದಣಿ ಮಾಡ್ಕೊಳ್ಳಕ್ಕೆ. ಡಿಸ್ಟ್ರಿಕ್ಟ್ ಲೇಬರ್ ಇನ್ಸ್ಪೆಕ್ಟರ್ ಸಾಹೇಬರು, ಕಮಿಷನರ್, DLC ಅಲ್ಲೇ ಕಾರ್ಡ್ ಮಾಡ್ಕೋಬೇಕಾಗಿತ್ತು. ಅದನ್ನ ಏನ್ ಮಾಡಿದ್ವಿ, ಸಾಹೇಬರು ನಾವೆಲ್ಲ ಸೇರ್ಕೊಂಡು ಕಾರ್ಮಿಕ ಮಂತ್ರಿ ಮೇಲೆ ಒತ್ತಡ ತಂದು ಪ್ರತಿ ತಾಲೂಕಿನಲ್ಲಿ ಲೇಬರ್ ಇನ್ಸ್ಪೆಕ್ಟರ್ ಏನಿರ್ತಾರೆ, ವಾರ್ಡಲ್ಲಿ ಏನ್ ಸೀನಿಯರ್ ಲೇಬರ್ ಇನ್ಸ್ಪೆಕ್ಟರ್ ಇರ್ತಾರೆ, ಅವರಿಗೆ ನೋಂದಣಿ ಮಾಡೋ ಅಧಿಕಾರ ಕೊಟ್ಟಿವಿ ನಾವು. ಪ್ರತಿ ತಾಲೂಕು ಮತ್ತು ವಾರ್ಡ್ಗೆ, ಇಲ್ಲ ಜಿಲ್ಲೆಗೆ ಹೋಗ್ಬೇಕಾಗಿತ್ತು. 6 ತಿಂಗಳಿಗೆ ಏನಿತ್ತು ನೋಂದಣಿ ಮಾಡ್ಕೊಳ್ಳೋದು 60 ರೂಪಾಯಿ ತೆಗೆದು 175 ರೂಪಾಯಿ ಮಾಡಿ 3 ವರ್ಷಕ್ಕೆ ಒಂದ್ಸರಿ ರಿನ್ಯೂವಲ್. ಒಂದ್ಸರಿ ಅವ್ನು ಕಾರ್ಡ್ ಮಾಡ್ಕೊಂಡ್ರೆ 3 ವರ್ಷ ರಿನ್ಯೂವಲ್ ಮಾಡಿದ್ವಿ. ಆ ತರ ಮಾಡಿದ್ವಿ. ಬರೀ 5 ಸ್ಕೀಮ್ ಇದ್ದಿತ್ತು. ಹೇಳಿ 5 ಸ್ಕೀಮೆ. ಆಕಸ್ಮಿಕ ಸ್ವತ್ತಲ್ಲಿ 10,000 ಕೊಡ್ತಿದ್ದಿತ್ತು, ಮದುವೆಗೆ 5,000 ಕೊಡ್ತಿದ್ದಿತ್ತು, ಎಜುಕೇಶನ್ಗೆ 4,000, ಆಪರೇಷನ್ಗೆ 50,000. ಇಷ್ಟೇ ಇದ್ದಿದ್ದು 5 ಸ್ಕೀಮೆ. ಅದನ್ನ ನಮ್ಮ ಸಾಹೇಬರು ಬೋರ್ಡು ತಂದು ಒಂದೇ ಸರಿ 13 ಸ್ಕೀಮ್ಗಳನ್ನ ಜಾರಿ ಮಾಡ್ತೀವಿ ಅಂತ ಹೇಳಿ ನಮ್ಮ ಬಚ್ಚೇಗೌಡ ಸಾಹೇಬ್ರ ಮೇಲೆ ಒತ್ತಡ ತಂದು, ಇಲ್ಲ ಇದು ಮಾಡ್ಬೇಕು ಸಾಹೇಬ್ರೆ. ಅವಾಗ ಇದ್ರದ್ದು ಏನ್ರಿ 130 ಕೋಟಿ ದುಡ್ಡದೆ, ಇವ್ರಿಗೆಲ್ಲ ಹೆಂಗ್ರಿ ದುಡ್ಡು ಕೊಡೋದು ಅಂತ ಸಾಹೇಬ್ರು ಪ್ಲಾನ್ ಮಾಡಿ ದುಡ್ಡು ಬರ್ತಾರೆ ನೋಡ್ರಿ ಅಂತೀವಿ. ಒಂದೇ ವರ್ಷದಲ್ಲಿ 4,000 ಕೋಟಿ ಬಂತು ಬೋರ್ಡ್ಗೆ. 4,000 ಕೋಟಿ ಇವತ್ತು ನೀವು ಆನ್ಲೈನ್ ಅಲ್ಲಿ ಹಾಕೋಬೇಕು. ಏನಿರ್ಲಿಲ್ಲ ಅವಾಗ. ಸಾಹೇಬ್ರ ಮುಂದೆ ತಗೊಂಡೋಗಿ ಫೈಲ್ ಇಟ್ಬಿಟ್ರೆ ಅಲ್ಲೇ ಚೆಕ್ ಸೆನಕ್ ಚೆಕ್ ಕೊಟ್ಬಿಡು. ಬೆಳಗ್ಗೆ ಅಪ್ಲಿಕೇಶನ್ ಹಾಕಿದ್ರೆ ಮಾರಾಣಿಸೋ ಚೆಕ್. ಆ ತರ ಕೆಲಸ ಮಾಡಿರ್ತಕ್ಕಂಥ ಮಹಾನ್ ವ್ಯಕ್ತಿ ಕೈಗೆ ಸಾಹೇಬರು ಬಂದಿದ್ದರು. ಸೊ ಈ ಕಾರ್ಮಿಕ ಸಂಘಟನೆ, ಕಾರ್ಮಿಕರು ಕರೆಕ್ಟ್ ಆಗಿ ನಾವು ಅವರಿಗೆ ಸೌಲಭ್ಯಗಳನ್ನು ತಲುಪಿದ್ರೆ 3.5 ಕೋಟಿ ಜನಕ್ಕೆ ಇವತ್ತು ನಾವು ಸೌಲಭ್ಯಗಳು ತಿಳಿಸ್ಬೋದು. ನಮ್ಮ ಅಕ್ಕಪಕ್ಕ ಇರ್ತಕ್ಕಂಥವ್ರು, ನಮ್ಮ ಬೀದಿಯಲ್ಲಿ ವಾಸ ಮಾಡ್ತಕ್ಕಂಥ ನಮ್ಮ ಅಣ್ಣ ತಮ್ಮರು, ನಮ್ಮ ರಿಲೇಷನ್ಸ್ ಎಲ್ಲರೂ ಗೌರ್ಮೆಂಟ್ ಕೆಲಸ ಕೊಡ್ತಾರಾ? ಎಲ್ಲ ಹೋಗ್ತಾರ? ನಿಮ್ ಕುಟುಂಬಗಳಲ್ಲಿ ಎಲ್ಲರೂ ಗೌರ್ಮೆಂಟ್ ಕೆಲಸಕ್ಕೆ ಹೋಗ್ತಾರಾ? ಎಲ್ಲರೂ ಫ್ಯಾಕ್ಟ್ರಿಗಳಲ್ಲಿ ಹೋಗಿ ಕೆಲಸ ಮಾಡ್ತಾರ? ಇಲ್ಲ ತಾನೆ? ಏನಾರು ಒಂದು ಕೆಲಸ ಮಾಡ್ತಾರಲ್ಲ, ಅವೆಲ್ಲ ಅಸಂಘಟಿತ ಕಾರ್ಮಿಕರು. ಅವನ್ನೆಲ್ಲ ಯಾಕೆ ನೀವು ಮೆಂಬರ್ ಮಾಡ್ಕೊಳ್ತೀವಿ? ಯಾಕೆ ಮಾಡ್ಕೊಳ್ತೀವಿ? ಅದನ್ನ ಅವೇರ್ನೆಸ್ ಮಾಡ್ಬೇಕು. ಆ ಫೋನ್ಗಳಲ್ಲಿ ಏನೇನೋ ಹಾಕಂತೀವಿ ಬೆಳಗ್ಗೆ ಆದ್ರೆ ವಾಟ್ಸಪ್ಗಳಲ್ಲಿ, ಈವ್ನಿಂಗು, ಗುಡ್ ಮಾರ್ನಿಂಗು, ಬದನೆಕಾಯಿ ಸಾರು ಮಾಡಿದ್ಯಾ, ಉಳ್ಳಿಕಾಯಿ ಸಾರು ಮಾಡಿದ್ಯಾ,
ವಿಂಗ್ಲೇ ಪದ್ಯ ಟಿಪ್ಪನ್ನು ಬಾನವ್ರ ನಂಜರಾಯನ ಅದು ಬಿಡಿ. ಈ ಸ್ಕೀಮ್ ನೋಡ್ಸಪ್ಪಲ್ಲ, ಇಂಥ ಬೋರ್ಡ್ ಇದೆ, ಇಂಥ ಕಾರ್ ನಾನು ಮಾಡ್ಕೊಂಡಿದ್ದೀನಿ, ಇಂಥ ಜಾಗ ಹೋದ್ರೆ ಕಾರ್ ಮಾಡ್ಕೊಡ್ತಾರೆ. ಯಾಕೆ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ 50 ರೂಪಾಯಿ ಬೆಲೆ ಏನಂತ ನಮಗೆ ಗೊತ್ತಿದೆ. ಕರೋನಾ ಟೈಮಲ್ಲಿ 50 ರೂಪಾಯಿ 50